ನೀವು ಸ್ಟಾರ್ಟ್ ಮಾಡಿ ಒಂದು 10-30 ಸೆಕೆಂಡ್ ಆಗಿದ ತಕ್ಷಣ ಇಲ್ಲಿ ನಿಮಗೆ ಇಲ್ಲಿ ಎ ಅಂತ ಕಾಣಿಸ್ತಿದೆಯಲ್ಲ, ನಿಮಗೆ ಟಾಪ್ ಸ್ಪೀಡ್ ಬಂದುಬಿಟ್ಟು ಇದರದ್ದು 115 ತನಕ ಹೋಗುತ್ತೆ ಟಾಪ್ ಸ್ಪೀಡು. ಸೊ ಹಿಂದ್ಗಡೆ ನಿಮಗೆ ಡ್ರಮ್ ಬ್ರೇಕ್ ಬರುತ್ತೆ. ಸೊ ಹಿಂದ್ಗಡೆ ಡ್ರಮ್ ಬ್ರೇಕ್ ಬರ್ತದೆ, ಅಲಾಯ್ ವೀಲ್. ಸೊ ನಂದು ಗಾಡಿ ಬಂದು ಎಷ್ಟು ಓಡಿ ಅಂದರೆ 1122 ಕಿಲೋಮೀಟರ್ಸ್ ಓಡಿದೆ. ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತೀರಾ ಮಿಸ್ಟರ್ ಮದನ್ ಬ್ಲಾಗರ್. ಸೊ ನಾನು ಇವತ್ತು ಏನು ಮಾಡ್ತಿದ್ದೀನಪ್ಪ ಅಂದರೆ ಒಂದು ರಿವ್ಯೂ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾವುದು ಅಂದರೆ ಇಲ್ಲಿ ನಿಂತಿದೆ ನೋಡಿ ನಂದು ಗಾಡಿ. ಯಾವುದು ಹೇಳಿ ನೋಡೋಣ. ಆ್ಯಕ್ಚುಲಿ ಇದು ಬಂದು TVS ರೈಡರ್ 125. ಸೊ ನಾನಿವತ್ತು ಇದರದ್ದು ರಿವ್ಯೂ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡ್ಕೊಂಬರೋಣ. ಗೈಸ್ ಏನಂದರೆ ನಿಮ್ಗೆ ಆಲ್ರೆಡಿ ಗೊತ್ತು, ನಾನು ಇದನ್ನು ರೀಸೆಂಟಾಗಿ ತೊಗೊಂಡಿರೋದು. ನೋಡಿ ಫಸ್ಟು ಲುಕ್ ನೋಡಿ ಹೆಂಗಿದೆ ಅಂತ. ಆ್ಯಕ್ಚುಲಿ ಇದು ಬಂದು ಡೆಡ್ಪೂಲ್ ಎಡಿಷನ್ನು ನಾನು ತೊಗೊಂಡಿರೋದು. ಡೆಡ್ಪೂಲ್ ಎಡಿಷನಲ್ಲಿ ಇದು ಮಿಡ್ ವರ್ಷನ್. ಆ್ಯಕ್ಚುಲಿ ಆನ್ ಮಾಡ್ತೀನಿ ನೋಡಿ. ಸೊ ನಂದು ಗಾಡಿ ಬಂದು ಎಷ್ಟು ಓಡಿ ಅಂದರೆ 1122 ಕಿಲೋಮೀಟರ್ಸ್ ಓಡಿದೆ. ಮತ್ತು ಆಮೇಲೆ ನಿಮಗೆ ಇದರಲ್ಲಿ LCD ಡಿಸ್ಪ್ಲೇ ಬರುತ್ತೆ. ಈ ಥರ ಬರುತ್ತೆ ನೋಡಿ, ಇಲ್ಲೇ ಈ ಥರ LCD ಡಿಸ್ಪ್ಲೇ ಬರುತ್ತೆ. ಜೊತೆಗೆ ನಿಮಗೆ ಇದು ಕಿಲ್ ಸ್ವಿಚ್ ಅಲ್ಲ ಗೈಸ್, ಇದು ಬಂದು ಎಕ್ಕೋ ಮತ್ತು ಪವರ್ ಮೋಡ್ ಅಂತ ಇರುತ್ತೆ. ಸೊ ನೀವು ಪವರ್ ಮೋಡ್ ಮತ್ತು ಎಕ್ಕೋ ಮೋಡ್ಗೆ ಸ್ವಿಚ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದರೆ ಇಲ್ಲಿ ನಿಮಗೆ ಏನು ವಾಯ್ಸ್ ಅಸಿಸ್ಟ್ಮೆಂಟ್ ಸಿಗುತ್ತೆ ನಿಮಗೆ. ಇಲ್ಲಿ ಡಿಮ್ಯಾಂಡ್ ಡಿಪ್ಪರು ಆ್ಯಸ್ ಯೂಶುವಲ್ ಏನಿದೆ ಅದೇ ಥರ ಸಿಂಪಲ್ ಸೆಟಪ್ ಇದು. ಸೊ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಇದನ್ನು ಕಿಲ್ ಸ್ವಿಚ್ ಅಂದ್ಕೊಂಡಿದ್ದೆ. ಇದು ಕಿಲ್ ಸ್ವಿಚ್ ಅಲ್ಲ, ಇದು ಎಕೋ ಆ್ಯಂಡ್ ಪವರ್ ಮೋಡು. ನೀವು ಅನ್ಕೋಬೋದು ಈಗ ಕಿಲ್ ಸ್ವಿಚ್ ಇಲ್ವಲ್ಲ, ಹೆಂಗೆ ಆಫ್ ಆಗುತ್ತೆ ಗಾಡಿ ಅಂತ. ಅಂದರೆ ಇದರಲ್ಲಿ ಬಂದುಬಿಟ್ಟು ನಿಮಗೆ ಐಗೋ ಅಸಿಸ್ಟ್ ಸಿಗುತ್ತೆ. ಐಗೋ ಅಸಿಸ್ಟ್ ಅಂದರೆ ನೀವು ಸ್ಟಾರ್ಟ್ ಮಾಡಿ ಒಂದು 10-30 ಸೆಕೆಂಡ್ ಆಗಿದ ತಕ್ಷಣ ಇಲ್ಲಿ ನಿಮಗೆ ಇಲ್ಲಿ ಎ ಅಂತ ಕಾಣಿಸ್ತಿದೆಯಲ್ಲ, ನಿಮಗೆ ಕಾಣಿಸ್ತಿಲ್ಲ ಈಗ ನೋಡಿ, ಕಾಣಿಸ್ತಿದೆಯಾ? ಇಲ್ಲಿ ಗ್ರೀನ್ ಲೈಟ್ ಬರುತ್ತೆ. ಇದು ಬಂದು ಅದಾಗದೇ ಬ್ಲಿಂಕಾಗಿ ಆಫ್ ಆಯಿತು ಅಂತ ಅಂದರೆ ಆವಾಗದು ಗಾಡಿ ಅದಾಗದೇ ಆಫ್ ಆಗುತ್ತೆ. ಸೊ ನಾನೀಗ ಒಂದು ನಿಮಗೆ ಡೆಮೋ ತೋರಿಸ್ತೀನಿ ನೋಡಿ. ಗಾಡಿ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ನ್ಯೂಟ್ರಲ್ ಮಾಡ್ತೀನಿ ರೀ. ನ್ಯೂಟ್ರಲ್ ಆಯಿತು. ಸೊ ಈಗ ನಾನು ಗಾಡಿ ಸ್ಟಾರ್ಟ್ ಮಾಡಿದ್ದೀನಲ್ಲ. ಸೊ ಇಲ್ಲಿ ನಿಮಗೆ ಎ ಅಂತ ಸಿಂಬಲ್ ಬರ್ತದೆ ನೋಡಿ. ಸೌಂಡ್ ಕೇಳಿಸ್ಕೊಳ್ಳಿ ಗಾಡಿದು ಹಂಗೆ ಹೆಂಗೆ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇದು ಪವರಲ್ಲಿದೆ ಅಲ್ಲ. ಈಗ ನಾನು ಸ್ವಿಚ್ ಮಾಡ್ತೀನಿ ಅಂದರೆ ಎಕೋ ಮೋಡ್ ಆಗುತ್ತೆ ನೋಡಿ. ಇಲ್ಲಿ ಕಾಣಿಸ್ತಿದೆ ಎಕೋ ಮೋಡ್ ಅಂತ ಬರ್ತದೆ. ಸೌಂಡ್ ಕೇಳಿಸ್ಕೊಳ್ಳಿ ಗಾಡಿದು. ಹಳೇದು ಅಪಾಚಿ ಗಾಡಿ ಬರ್ತೈತಲ್ಲ, ಸೇಮ್ ಹಂಗೆ ಬರೋದು ಸೌಂಡ್ ಇದು. ಸೊ ಜೊತೆಗೆ ನಿಮಗೆ ಇಲ್ಲಿ ಚಾರ್ಜರ್ ಹಾಕೊಳ್ಳೋಕ್ಕೆ USB ಕೇಬಲ್ದು ಪೋರ್ಟಲ್ ಕೊಟ್ಟಿದ್ದಾರೆ. ಸೊ ಅದು ಓಪನ್ ಮಾಡೋಕ್ಕಾಗ್ತಾ ಇಲ್ಲ. ಓಪನ್ ಆಗಿ ನೋಡಿ, ಇಲ್ಲಿ ಈ ಥರ ಇದೆ. ಸೊ ಇದರಲ್ಲಿ ನೀವು ಚಾರ್ಜ್ ಹಾಕ್ಕೋಬೋದು. ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತೀರಾ ಅಂದರೆ ಆರಾಮಾಗಿ ಚಾರ್ಜ್ ಹಾಕ್ಕೋಬೋದು. ಸೊ ಆಮೇಲೆ ಸೀಟ್ ಹೈಟಿಂಗ್ ಕೆಪಾಸಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ನನ್ನ ಹೈಟ್ ಬಂದು 5.10. ಸೊ ನಾನು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಮತ್ತು ಮುಂದೆ ಡಿಸ್ಕ್ ಬ್ರೇಕ್ ಇದೆ. ಸೊ ABS ಇಲ್ಲ ಇದರಲ್ಲಿ, ನಾನು ತೊಗೊಂಡಿರೋದ್ರಲ್ಲಿ ಡಿಸ್ಕ್ ಬ್ರೇಕ್ ಇದೆ. ಹಿಂದ್ಗಡೆ ಡ್ರಮ್ ಬ್ರೇಕ್ ಬರ್ತದೆ. ಸೊ ಇದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ಸ್ಮಾರ್ಟ್ ಕನೆಕ್ಟ್ ಅಂತ ಇದೆ. ಸೊ ಇದು ಇವ್ರದ್ದು ಫೀಚರ್. ಆ್ಯಕ್ಚುಲಿ ಇದು ಬಂದು 125cc, ಬಟ್ ಅಂದ್ರೂ ನಿಮಗೆ ಏನಿಲ್ಲ ಅಂದ್ರೂ 80-90 ಕ್ರೂಸ್ ಮಾಡ್ಬೋದು ಆರಾಮಾಗಿ. ಸೊ ಟಾಪ್ ಸ್ಪೀಡ್ ಬಂದುಬಿಟ್ಟು ಇದರದ್ದು 115 ತನಕ ಹೋಗುತ್ತೆ ಟಾಪ್ ಸ್ಪೀಡು. ಸೊ ಹಿಂದ್ಗಡೆ ನಿಮಗೆ ಡ್ರಮ್ ಬ್ರೇಕ್ ಬರುತ್ತೆ. ಸೊ ಹಿಂದ್ಗಡೆ ಡ್ರಮ್ ಬ್ರೇಕ್ ಬರ್ತದೆ, ಅಲಾಯ್ ವೀಲ್ ಮತ್ತು ಮೋನೋ ಸಸ್ಪೆನ್ಷನ್ ಇದೆ ನಿಮಗೆ. ಇದು ಬಂದುಬಿಟ್ಟು ಇಂಜಿನ್ ಆಯಿಲ್ ಕೂಲ್ಡ್ ಇಂಜಿನ್ ಮತ್ತು ಏರ್ ಕೂಲ್ಡ್ ಇಂಜಿನ್ ಇದು. ಸೊ ಇದರಲ್ಲಿ ಯಾವುದೇ ಥರದ್ದು ನಿಮಗೆ ಏನಂತಾರೆ ರೇಡಿಯೇಟರ್ಸ್ ಆ ಥರ ಏನು ಬರೋದಿಲ್ಲ. ಸೊ ಓವರಾಲ್ ಫ್ರಂಟ್ ಲುಕ್ ನಿಮಗೆ ಈ ಥರ ಬರುತ್ತೆ ಗೈಸ್. ಸೊ ಇದು ಬಂದು ಡೆಡ್ಪೂಲ್ ಎಡಿಷನ್ನು. ಯಾವುದರಲ್ಲಿ ರೈಡರ್ 125 ನಿಮಗಿದು ಡೆಡ್ಪೂಲ್ ಎಡಿಷನ್ ಇದೆ ಆ್ಯಕ್ಚುಲಿ. ಸೊ ಈ ಥರ ಬರುತ್ತೆ ನಿಮಗೆ. ಚೆನ್ನಾಗಿದೆ, ಬಟ್ ಸಿಟಿಲಿ ಮಾತ್ರ ಸಕ್ಕದಾಗಿದೆ ಓಡಿಸಾಡೋಕ್ಕೆ, ಮಸ್ತ್ ಅಂದ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ನಮ್ಮದು ಇಂಡಿಯನ್ದು ಫ್ಲ್ಯಾಗ್ ಬೇರೆ ಬರುತ್ತೆ. ಇದೊಂದೇ ಗಾಡೀಲಿ ಬರೋದು ಗೈಸ್. ಇದು ಮತ್ತು ಅಪಾಚಿಲಿ ಬರುತ್ತೆ ಈ ಥರ. ಚೆನ್ನಾಗಿದೆ ಗೈಸ್. ಆಮೇಲೆ ಇದ್ರದ್ದು ಫ್ಯೂಯಲ್ ಕೆಪಾಸಿಟಿ ಬಂದುಬಿಟ್ಟು 10 ಲೀಟರ್ಸ್ ಇದೆ. ಅದಾದಮೇಲೆ
ಪರ್ ಲೀಟರ್ ಇದು ಮಿನಿಮಮ್ ಅಂದ್ರೆ ನಿಮಗೆ 60-65 ಮೈಲೇಜ್ ಕೊಡುತ್ತೆ. ಅದು ಎಕೋ ಮೋಡಲ್ಲಿ. ನೀವು ಪವರ್ ಮೋಡಲ್ಲಿ ಏನಾರು ಕೊಡಿಸ್ತೀನಿ ಅಂದರೆ ಒಂದು 55 ಅಂತೂ ಕನ್ಫರ್ಮ್ ಅಂದ್ಕೊಳ್ಳಿ. ಪವರ್ ಮೋಡಲ್ಲಿ ನೀವು ಏನಿಲ್ಲ ಅಂದರೂ 100 ಆರಾಮಾಗಿ ರೀಚ್ ಮಾಡ್ಕೊಂಡು ಹೋಗ್ಬೋದು, ಕ್ರೂಸ್ ಮಾಡ್ಬೋದು 100ಅಲ್ಲಿ. ಓವರಾಲ್ ಚೆನ್ನಾಗಿದೆ ಗಾಡಿ. ಸೊ ಐ ಥಿಂಕ್ 2026ಅಲ್ಲಿ ಬೆಸ್ಟ್ ಬೈ ಅಂತ ನಾನು ಹೇಳ್ತೀನಿ ಇದನ್ನು. ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ನಾನು ಈಗ 1 ಮಂತ್ ಆಗಿದೆ. 1 ಮಂತಲ್ಲಿ ನಾನು ಏನೇನು ರಿವ್ಯೂ ಮಾಡಬೇಕಾಗಿದೆ ಅಷ್ಟು ನಾನು ಮಾಡಿದ್ದೀನಿ. ಯಾಕಂದರೆ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ್ತಾ ಇರೋದು. ಯಾಕಂದರೆ 1000 ಕಿಲೋಮೀಟರ್ಸ್ ನಾನು ಓಡಿಸಿ ಹೇಳ್ತಾ ಇರೋದು. ಸೊ ಇಂಡಿಕೇಷನ್ ಕೂಡ ಕೊಡುತ್ತೆ ನೋಡಿ ಇಲ್ಲಿ, ಹೆಲ್ಮೆಟ್ ಹಾಕಬೇಕಂತ ಎಲ್ಲ. ಸೊ ಓವರಾಲ್ ಪರ್ಫಾಮೆನ್ಸ್ ವೈಸ್ ಎಲ್ಲ ಸಖತ್ತಾಗಿದೆ. ಸೊ ಬಜೆಟ್ ಇದು ಆನ್ ರೋಡ್ ನಿಮಗೆ ಏನಿಲ್ಲ ಅಂದರೂ ಒಂದು 1,18,000 to 20,000 ಒಳಗೆ ನಿಮಗೆ ಈ ಗಾಡಿ ಸಿಕ್ಬಿಡುತ್ತೆ ಗೈಸ್. ಮುಂದೆ ಬಂದರೆ ನೋಡಿ ನಿಮಗೆ DRL ಲೈಟ್ಸ್ ಬರುತ್ತೆ ನೋಡಿ. ಇದು ಆಫ್ ಮಾಡ್ತೀನಿ ನೋಡಿ, ಆನ್ ಮಾಡಿದ್ರೆ ನೋಡಿ ಹೆಂಗೆ ಬರುತ್ತೆ LED ಲೈಟ್ಸ್. ಮತ್ತು ಲೈಟಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ. ಮಾಡಿಫಿಕೇಷನ್ ಮಾಡ್ಸೋಕೆ ಮಾತ್ರ ಇನ್ನೂ ಸಕ್ಕತ್ತಾಗಿ ಕಾಣಿಸೋದು ಮಾಡಿಫಿಕೇಷನ್ ಮಾಡಿಸಿದ್ರೆ. ಸೊ 2026ಅಲ್ಲಿ ನೀವು ಆರಾಮಾಗಿ ರೈಡರ್ 125ನ ಈಸಿಯಾಗಿ ನೀವು ತೊಗೋಬೋದು. ಸೊ ಗೈಸ್, ಇಷ್ಟು ನನಗೆ ಗೊತ್ತಿರೋಂಥದ್ದು ರಿವ್ಯೂ ಮಾಡಿದ್ದೀನಿ. ಸೊ ಇದರಲ್ಲಿ ಏನಾರು ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ. ಸೊ ನನಗೆ ಗೊತ್ತಿರೋಷ್ಟು ನಾನು ರಿವ್ಯೂ ಮಾಡಿದ್ದೀನಿ. ಸೊ ಇನ್ನು ಮುಂದೆ ರಿವ್ಯೂ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ರಿವ್ಯೂ ವೀಡಿಯೋಸ್ ಹಾಕಿ ಬ್ರೋ ಅಂತ ನಾನು ಹಾಕ್ತೀನಿ. ಯಾವುದು ವೆಹಿಕಲ್ದು ರಿವ್ಯೂ ವೀಡಿಯೋ ಬೇಕು ಹೇಳಿ, ನಾನು ಅದು ಮಾಡಿ ನಾನು ಖಂಡಿತ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.